ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. 7 ಅರಸುಗಳು 20ನೇ ಅಧ್ಯಾಯ 5ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಡೆದು ನನ್ನ ಆಲಯಕ್ಕೆ ಬರುವಿ ಎಂಬುದಾಗಿ. ಹೌದು, ಇವತ್ತು ದೇವರು ಹಿಜ್ಕೀಯನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾನೆ. ಆತನ ಕಣ್ಣೀರನ್ನು ದೇವರು ನೋಡುತ್ತಾ ಇದ್ದಾನೆ. ಆತನ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡಿ ದೇವರು ಹಿಜ್ಕೀಯನ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾ ಇದ್ದಾರೆ. ಮರಣಕರವಾದಂಥ ವ್ಯಾಧಿಯಿಂದ ದೇವರು ಆತನಿಗೆ ಆರೋಗ್ಯವನ್ನು ಕೊಟ್ಟು ತಿರುಗಿ 15 ವರ್ಷಗಳು ಆತನು ಜೀವಿಸುವ ಹಾಗೆ ಆತನು ಅದ್ಭುತವನ್ನು ಮಾಡುತ್ತಾ ಇದ್ದಾರೆ. ಇವತ್ತು ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳುವಾತನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು ಆತನು ನೋಡುವಾತನಾಗಿದ್ದಾನೆ. ಬೇರೆ ಹಿಜ್ಕೀಯನ ಪ್ರಾರ್ಥನೆಗೆ ಮಾತ್ರ ನೋಡಿ ಆತನು ಕೇಳಿ ಉತ್ತರವನ್ನು ಕೊಡುವಂಥ ದೇವರಲ್ಲ. ಇವತ್ತು ಆತನ ಸಮ್ಮುಖದಲ್ಲಿ ಯಾರೆಲ್ಲ ಇವತ್ತು ಪ್ರಾರ್ಥನೆ ಮಾಡುತ್ತಾರೋ, ಯಾರೆಲ್ಲ ಕಣ್ಣೀರು ಸುರಿಸುತ್ತಾರೋ, ಅವರೊಬ್ಬೊಬ್ಬರ ಮೊರೆಯನ್ನು ನೋಡಿ ದೇವರು ಅವರಿಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಹೌದು, ಇವತ್ತು ಒಂದು ವೇಳೆ ನೀವು ಯಾರಿಗೂ ತಿಳಿಯದೆ ಇವತ್ತು ಕಣ್ಣೀರು ಸುರಿಸ್ತಾ ಇರಬಹುದು. ಇವತ್ತು ಯಾರಿಗೂ ತಿಳಿಯದೆ ಇವತ್ತು ನಿಮ್ಮ ಅಂತರಾಳದಿಂದ ಅಳುತ್ತಾ ಇವತ್ತು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರಬಹುದು. ಇವತ್ತು ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥಿಸುತ್ತಾ ಇದ್ದೀರೋ, ಯಾವ ವಿಷಯಕ್ಕಾಗಿ ಇವತ್ತು ಅಳುತ್ತಾ ಇದ್ದೀರೋ, ಇವತ್ತು ದೇವರ ಆ ಒಂದೊಂದು ವಿಷಯದಲ್ಲೂ ಕೂಡ ನಿಮ್ಮ ಜೀವಿತದಲ್ಲಿ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಇವತ್ತು ನೀವು ನಂಬಿಕೆ ಉಳ್ಳವರಾಗಿರಿ. ಯಾವ ರೀತಿಯಲ್ಲಿ ದೇವರು ಹಿಜ್ಕೀಯನ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ದೇವರು ಆತನಿಗೆ ಉತ್ತರವನ್ನು ದಯಪಾಲಿಸಿ ಕೊಟ್ಟರೋ, ಆತನ ಜೀವಿತದಲ್ಲಿ ತಿರುಗಿ ಆತನಿಗೆ ಆಶೀರ್ವಾದವನ್ನು ಕೊಟ್ಟರೋ, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲೂ ಅಷ್ಟೇ ಇವತ್ತು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡಿ ದೇವರು ಇವತ್ತು ಯಾವ ವಿಷಯಕ್ಕಾಗಿ ನೀವು ಅಳುತ್ತಾ ಇದ್ದೀರೋ ದೇವರು ನಿಮಗೆ ಆ ವಿಷಯದಲ್ಲಿ ಆಶೀರ್ವಾದವನ್ನು ಕೊಟ್ಟು ನಿಮ್ಮನ್ನು ಸಂತೋಷ ಪಡುವ ಹಾಗೆ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಧೈರ್ಯವುಳ್ಳವರಾಗಿರಿ. ದೇವರು ಹಿಜ್ಕೀಯನ ಜೀವಿತದಲ್ಲಿ ಮಾಡಿದಂಥ ಅದ್ಭುತವನ್ನ ನಿಮ್ಮ ಜೀವಿತದಲ್ಲೂ ಈ ದಿನ ಮಾಡುವಾತನಾಗಿದ್ದಾನೆ. ಇವತ್ತು ನಂಬಿಕೆಯಿಂದ ಹೇಳಿ, ಏಸಪ್ಪ, ಇವತ್ತು ನೀನು ನನ್ನ ಕಣ್ಣೀರನ್ನು ನೋಡುತ್ತಾ ಇದ್ದೀರಾ, ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದೀರಾ, ನೀನು ನನಗೆ ಸದುತ್ತರವನ್ನು ಕೊಡುತ್ತೀಯಾ, ನನ್ನ ಕಣ್ಣೀರು ಹೋಗಿ ನನ್ನ ಜೀವಿತದಲ್ಲಿ ನೀನು ಸಂತೋಷವನ್ನು ನೀನು ಕೊಡುತ್ತೀಯಾ ಎಂಬುದಾಗಿ ಇವತ್ತು ನಂಬಿಕೆಯಿಂದ ನೀವು ದೇವರಿಗೆ ಹೇಳಿರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಈ ದಿನದಲ್ಲಿ ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.